ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ತಟ್ಟಿ ಚಪ್ಪಾಳೆ ರೈತರಿಗೆ 6,000. ತಟ್ಟಿ ಚಪ್ಪಾಳೆ 5 ಲಕ್ಷದವರೆಗೆ ಟ್ಯಾಕ್ಸ್ ಇಲ್ಲ. ತಟ್ಟಿ ಚಪ್ಪಾಳೆ ಕಾರ್ಮಿಕರಿಗೆ 3,000. ತಟ್ಟಿ ಚಪ್ಪಾಳೆ ಅವ್ರಿಗೆಲ್ಲ ಭರ್ಜರಿ ಸ್ಯಾಲರಿ. ಮೋದಿ ಎಲೆಕ್ಷನ್ ಲೆಕ್ಕ ಮತದಾರರು ತಡ್ತಾರ ಚಪ್ಪಾಳೆ. ಇದೇ ಹೊತ್ತಿನ ವಿಶೇಷ. ಹೊಡಿರಿ ಶಿಳ್ಳೆ, ಹಾಕಿ ಚಪ್ಪಾಳೆ. ಚಪ್ಪಾಳೆ ಶಿಳ್ಳೆ. ಮೋದಿ ಘೋಷಣೆ, ಮೇಜು ತಟ್ಟಿ ಶ್ಲಾಘನೆ. ಇದು ಬಜೆಟ್ ಅಧಿವೇಶನದಲ್ಲಿ ಸಂಸತ್ನ ಒಳಗೆ ಕಂಡು ಬಂದ ದೃಶ್ಯ. ಮೋದಿ ಸರ್ಕಾರದ ಕಟ್ಟಕಡೆಯ ಬಜೆಟ್ಗೆ ಎನ್ಡಿಎ ಸಂಸದರು ಪ್ರತಿಕ್ರಿಯಿಸಿದ ರೀತಿ ಇದು. ಚುನಾವಣೆಯ ಹೊಸ್ತಿಲಲ್ಲಿ ಮಂಡಿಸೋ ಬಜೆಟ್ ಸಾಮಾನ್ಯವಾಗಿ ಜನಪ್ರಿಯವಾಗೇ ಇರುತ್ತೆ. ಮೋದಿ ಕೂಡ ಅದೇ ಹಾದಿಯಲ್ಲಿ ಹೋಗಿದ್ದಾರೆ. ಕೃಷಿಕರು, ಮಧ್ಯಮ ವರ್ಗದ ಜನರು, ಅಸಂಘಟಿತ ಕಾರ್ಮಿಕರು, ಉದ್ಯೋಗಿಗಳು, ಹೀಗೆ ಯಾರನ್ನು ಬಿಡದೆ ಎಲ್ಲರಿಗೂ ಕೂಡ ಗಿಫ್ಟ್ ಸಿಗುವಂತೆ ಭರ್ಜರಿ ಬಜೆಟ್ ಅನ್ನೇ ಮೋದಿ ಮಂಡಿಸಿದ್ದಾರೆ. ಹಾಗಾದ್ರೆ ಮತದಾರರು ಮೋದಿಗೆ ಶಿಳ್ಳೆ, ಚಪ್ಪಾಳೆ ಹೊಡಿತಾರಾ? ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ತಟ್ಟಿ ಚಪ್ಪಾಳೆ ರೈತರಿಗೆ 6,000. ತಟ್ಟಿ ಚಪ್ಪಾಳೆ 5 ಲಕ್ಷದವರೆಗೆ ಟ್ಯಾಕ್ಸ್ ಇಲ್ಲ. ತಟ್ಟಿ ಚಪ್ಪಾಳೆ ಕಾರ್ಮಿಕರಿಗೆ 3,000. ತಟ್ಟಿ ಚಪ್ಪಾಳೆ ಅವರಿಗೆಲ್ಲ ಭರ್ಜರಿ ಸ್ಯಾಲರಿ. ಮೋದಿ ಎಲೆಕ್ಷನ್ ಲೆಕ್ಕ ಮತದಾರರು ತಡ್ತಾರ ಚಪ್ಪಾಳೆ. ಕೊನೆಗೂ ಬಹುನಿರೀಕ್ಷಿತ ಬಜೆಟ್ ಮಂಡನೆಯಾಗಿದೆ. ಮೋದಿ ಸರ್ಕಾರದ ಕೊನೆಯ ಬಜೆಟ್ ಇದು. ನೂರಾರು ನಿರೀಕ್ಷೆ ಈ ಬಜೆಟ್ನಲ್ಲಿತ್ತು. ಕಡು ಬಡವರ್ಗದಿಂದ ಹಿಡಿದು ಅತಿ ಶ್ರೀಮಂತ ವರ್ಗದವರೆಗಿನ ಎಲ್ಲಾ ಜನರು ಕೂಡ ತುದಿಗಾಲ್ನಲ್ಲಿ ನಿಂತು ಬಜೆಟ್ನಲ್ಲಿ ಏನು ಘೋಷಣೆ ಆಗುತ್ತೆ ಅಂತ ಕಾಯ್ತಾ ಇದ್ರು. ಕೇಂದ್ರ ಹಂಗಾಮಿ ವಿತ್ತ ಸಚಿವ ಪಿಯೂಷ್ ಗೋಯಲ್ ಮೋದಿ ಸರ್ಕಾರದ 6ನೇ ಬಜೆಟ್ ಮಂಡಿಸಿದ್ದಾರೆ. ಚುನಾವಣೆಯ ವರ್ಷ ಆಗಿರೋದ್ರಿಂದ ಮಧ್ಯಂತರ ಬಜೆಟ್ ಅನ್ನ ಮೋದಿ ಸರ್ಕಾರ ಮಂಡಿಸಿದೆ. ಆದರೆ ದೇಶದ ಎಲ್ಲಾ ಜನರಿಗೂ ರೀಚ್ ಆಗುವಂತೆ ಭರ್ಜರಿ ಗಿಫ್ಟ್ಗಳನ್ನ ಘೋಷಣೆ ಮಾಡಿದೆ. ಮೋದಿ ಸರ್ಕಾರದ ಅಂತಿಮ ಬಜೆಟ್ನ ಮಂಡನೆಯುದ್ದಕ್ಕೂ ಶಿಳ್ಳೆ ಚಪ್ಪಾಳೆಗಳೇ ಕೇಳಿಸಿದ್ವು. ಅತ್ತ ಹಂಗಾಮಿ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಮೇಲಿಂದ ಮೇಲೆ ಬಂಪರ್ ಘೋಷಣೆಗಳನ್ನ ಮಾಡ್ತಾ ಇದ್ರೆ, ಇತ್ತ ಮೋದಿಯೂ ಸೇರಿದಂತೆ ಎನ್ಡಿಎ ಸಂಸದರು ಮೇಜು ಕುಟ್ಟಿ ಸಂಭ್ರಮಿಸಿದ್ರು. ವಿಪಕ್ಷಗಳಿಗೆ ಟಾಂಗ್ ಕೊಡಲು ಟೇಬಲ್ ಬಡಿದು ಘೋಷಣೆ ಕೂಗಿದ್ರು. ಆದ್ರೆ ಮುಂದಿನ ಚುನಾವಣೆಯಲ್ಲಿ ದೇಶದ ಮತದಾರರು ಮೋದಿ ಸರ್ಕಾರಕ್ಕೆ ಚಪ್ಪಾಳೆ ಹೊಡೆದು ಮೋದಿ ಪರ ಘೋಷಣೆ ಕೂಗಿ ಕಮಲಕ್ಕೆ ಮತ ಹಾಕ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. 12 ಕೋಟಿ ರೈತರು, 10 ಕೋಟಿ ಕಾರ್ಮಿಕರು, 16 ಕೋಟಿ ಉದ್ಯೋಗಿಗಳೇ ಮೋದಿಯ ಟಾರ್ಗೆಟ್. ಮೋದಿ ಬಜೆಟ್ ಅನ್ನ ನೋಡಿದ್ರೆ ಇದೊಂದು ಚುನಾವಣಾ ಬಜೆಟ್ ಅಂತ ಅನಿಸದೇ ಇರಲ್ಲ. ಏಕೆಂದ್ರೆ ಕಳೆದ 5 ಬಜೆಟ್ಗಳಲ್ಲಿ ಇಷ್ಟೊಂದು ಜನಪ್ರಿಯ ಘೋಷಣೆಗಳು, ಲಾಲಿಪಾಪ್ ಚಾಕ್ಲೇಟ್ಗಳು ಯಾವತ್ತೂ ಇರಲಿಲ್ಲ. ಅನುದಾನಗಳು ಕೋಟಿ ಕೋಟಿ ಲೆಕ್ಕದಲ್ಲಿ ಇರ್ತಿದ್ವು. ಆದ್ರೆ ಮೊದಲ ಬಾರಿಗೆ ಬಹುತೇಕ ದೇಶದ ಎಲ್ಲಾ ನಾಗರಿಕರಿಗೂ ಏನಾದ್ರೂ ಸಿಗುವಂತೆ ಲೆಕ್ಕಪತ್ರ ಮಂಡಿಸಿದಂತಿದೆ ಮೋದಿ. 12 ಕೋಟಿ ರೈತರು, 10 ಕೋಟಿ ಕಾರ್ಮಿಕರು ಮತ್ತು 16 ಕೋಟಿ ಉದ್ಯೋಗಿಗಳಿಗೆ ನೇರವಾಗಿಯೇ ಬೆನಿಫಿಟ್ ಸಿಗುವಂತೆ ಮಾಡಿದ್ದಾರೆ. ಅದು ಹೇಗೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ರೈತರ ಅಕೌಂಟ್ಗೆ 6,000 ರೂಪಾಯಿ ಹಣ. 12 ಕೋಟಿ ರೈತರಿಗೆ ಇದರಿಂದ ಲಾಭ. ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಬಂಪರ್ ಗಿಫ್ಟ್. प्रधानमंत्री किसान सम्मान निधि 2 हेक्टेयर तक की जमीन को उन सभी को सीधा 6,000 रुपए प्रति वर्ष के हिसाब से देने का निर्णय सरकार ने किया है. ಹೌದು, ಇದೊಂದು ರೈತರ ಪಾಲಿಗಂತೂ ಮೋದಿ ಬಂಪರ್ ಗಿಫ್ಟೇ ಕೊಟ್ಟಿದ್ದಾರೆ. ಮೋದಿ ಆಡಳಿತಾವಧಿಯಲ್ಲಿ ವರ್ಷದಿಂದ ವರ್ಷಕ್ಕೆ ರೈತರ ಆಕ್ರೋಶ ಹೆಚ್ಚಾಗ್ತಾ ಇತ್ತು. ಕಳೆದ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಸೋಲೋದಕ್ಕೂ ರೈತರ ಆಕ್ರೋಶವೂ ಪ್ರಮುಖ ಕಾರಣ ಅಂತ ಹೇಳಲಾಗಿತ್ತು. ಯಾಕಂದ್ರೆ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಎಲ್ಲವೂ ರೈತರೇ ಹೆಚ್ಚಿರುವ ರಾಜ್ಯಗಳು. ಹೀಗಾಗಿ ರೈತರನ್ನ ಒಲಿಸಿಕೊಳ್ಳುವುದಕ್ಕೆ ಮೋದಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನೇ ಘೋಷಿಸಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ 5 ಎಕರೆಗಿಂತ ಕಡಿಮೆ ಜಮೀನು ಇರುವ ರೈತರ ಖಾತೆಗೆ ದುಡ್ಡು ಹಾಕಲಾಗುತ್ತೆ.
3 ಕಂತುಗಳಲ್ಲಿ ತಲಾ 2,000 ರೂಪಾಯಿಯಂತೆ ವರ್ಷಕ್ಕೆ 6,000 ರೂಪಾಯಿ ದುಡ್ಡನ್ನ ಮೋದಿ ಸರ್ಕಾರ ಹಾಕಲಿದೆ. ಇದರ ಜೊತೆಗೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಗಿ ಭೂಮಿ ಮತ್ತು ಬೆಳೆ ಕಳೆದುಕೊಂಡ ರೈತರಿಗೂ 2% ಬಡ್ಡಿ ದರದಲ್ಲಿ ರಿಯಾಯಿತಿ ಮತ್ತು ನಿಗದಿತ ಅವಧಿಯಲ್ಲಿ ಸಾಲ ಮರುಪಾವತಿಸಿದ ರೈತರಿಗೆ 3% ಬಡ್ಡಿ ದರ ವಿನಾಯಿತಿ ಘೋಷಿಸಲಾಗಿದೆ. ಒಟ್ಟು 12 ಕೋಟಿ ರೈತರಿಗೆ ಈ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಲಾಭವಾಗಲಿದೆ. 5 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವವರಿಗೆ ನೋ ಟ್ಯಾಕ್ಸ್. ಮಧ್ಯಮ ವರ್ಗದ ಜನರು ಫುಲ್ ರಿಲ್ಯಾಕ್ಸ್. 16 ಕೋಟಿ ಜನರಿಗೆ ಲಾಭ ಆಗುವಂತೆ ಮೋದಿ ಘೋಷಿಸಿರುವ ಅತಿದೊಡ್ಡ ಘೋಷಣೆ ಇದು. ಹಂಗಾಮಿ ಹಣಕಾಸು ಸಚಿವರು ಈ ಘೋಷಣೆ ಕೂಗ್ತಿದ್ದಂತೆ ದೊಡ್ಡ ಮಟ್ಟದಲ್ಲಿ ಶಿಳ್ಳೆ ಚಪ್ಪಾಳೆಗಳು ಬಿದ್ದವು. ಮೋದಿ ಘೋಷಣೆಗಳು ಸಂಸತ್ನಲ್ಲೇ ಮೊಳಗಿದ್ವು. ಈ ಧ್ವನಿ ದೇಶಾದ್ಯಂತ ಮಾರ್ಧನಿಸಿ ವೋಟ್ ಬೀಳುತ್ತಾ ಅನ್ನೋದೇ ಪ್ರಶ್ನೆ. 5 ಲಕ್ಷದವರೆಗಿನ ಆದಾಯ ಪಡೆಯುವವರು ಇನ್ನು ಮುಂದೆ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಮೋದಿ ಸರ್ಕಾರ ಘೋಷಿಸಿದೆ. ಇದು ಬಹುಪಾಲು ಜನರು ನಿಟ್ಟುಸಿರು ಬಿಡುವಂತೆ ಮಾಡಿದೆ. At the beginning of the year about their taxes. Therefore, proposals particularly relating to such class of persons should not wait. Hence, while for the present, the existing rates of income tax will continue for FY 19-20 also, I propose the following changes. Individual taxpayers having taxable annual income up to rupees 5 lakhs will get full tax rebate. 5 ಲಕ್ಷ ರೂಪಾಯಿವರೆಗಿನ ಆದಾಯ ಹೊಂದಿರುವವರು ಯಾವುದೇ ತೆರಿಗೆ ಕಟ್ಟುವಂತಿಲ್ಲ. ಪ್ರಾವಿಡೆಂಟ್ ಫಂಡ್ ವಿಮೆಗಳು ಇದ್ರೆ 6.5 ಲಕ್ಷದವರೆಗೂ ತೆರಿಗೆ ರಿಯಾಯಿತಿ ಪಡೆಯಬಹುದು. ಆದರೆ ಇದರಲ್ಲೊಂದು ಟ್ವಿಸ್ಟ್ ಇದೆ. ಇದು ತೆರಿಗೆ ರಿಯಾಯಿತಿಯೇ ಹೊರತು ತೆರಿಗೆ ವಿನಾಯಿತಿ ಅಲ್ಲ. ಅಂದ್ರೆ 5 ಲಕ್ಷಕ್ಕಿಂತ 1 ರೂಪಾಯಿ ಹೆಚ್ಚು ದುಡಿಯುವವರು ಕೂಡ ಹಳೆ ಪದ್ಧತಿಯಂತೆ ಟ್ಯಾಕ್ಸ್ ಕಟ್ಟಬೇಕು. 5 ಲಕ್ಷಕ್ಕಿಂತ ಹೆಚ್ಚು ದುಡಿಯುವವರಿಗೆ ಟ್ಯಾಕ್ಸ್ ಬೀಳೋಕೆ ಶುರುವಾಗುತ್ತೆ. ಆದಾಯ 5 ಲಕ್ಷಕ್ಕಿಂತ ಒಳಗಡೆ ಇದ್ರಷ್ಟೇ ಈ ವಿನಾಯಿತಿ ಸಿಗಲಿದೆ. ಹೀಗೆ ಕೃಷಿಕರು ಮತ್ತು ಮಧ್ಯಮ ವರ್ಗಕ್ಕೆ ದೊಡ್ಡ ಆಫರ್ಗಳನ್ನೇ ಕೊಡೋದ್ರ ಮೂಲಕ ಮೋದಿ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದಾರೆ. ತನ್ನ ಸರ್ಕಾರದ ಮೇಲಿರುವ ರೈತರ ಆಕ್ರೋಶವನ್ನ ಕಡಿಮೆ ಮಾಡುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಮಧ್ಯಮ ವರ್ಗದ ದೊಡ್ಡ ಮತ ಬ್ಯಾಂಕ್ ಹೊಂದಿರುವ ಮೋದಿ ಆ ವರ್ಗಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿಲ್ಲ ಅನ್ನೋ ಕೂಗಿತ್ತು. ಅದಕ್ಕೂ ಕೂಡ ಮದ್ದು ಅರ್ದಿರುವ ಮೋದಿ ವಿವಿಧ ಉಡುಗೊರೆಗಳನ್ನ ಕೊಟ್ಟಿದ್ದಾರೆ. ಚುನಾವಣೆ ದೃಷ್ಟಿಯಲ್ಲಿ ಇದು ಮಹತ್ವ ಪಡೆದುಕೊಳ್ಳಲಿದೆ. ಅಸಂಘಟಿತ ವಲಯದ ಕಾರ್ಮಿಕರು ಕಳೆದ 5 ವರ್ಷಗಳಲ್ಲಿ ಹಲವು ಪ್ರತಿಭಟನೆಗಳನ್ನ ನಡೆಸಿದ್ವು. ಈಗ ಈ ವರ್ಗಕ್ಕೆ ಹಲವು ಯೋಜನೆಗಳನ್ನ ಘೋಷಣೆ ಮಾಡೋದ್ರ ಮೂಲಕ ಮೋದಿ ಚಪ್ಪಾಳೆ ಗಿಟ್ಟಿಸೋ ಪ್ರಯತ್ನ ನಡೆಸಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಇರುವ ವಲಯ ಅಂದ್ರೆ ಅದು ಅಸಂಘಟಿತ ಕಾರ್ಮಿಕ ವಲಯ. ಆದ್ರೆ ಈ ವಲಯ ಯಾವುದೇ ಉದ್ಯೋಗ ಖಾತ್ರಿ ಇಲ್ಲದೆ ದುಡಿಮೆ ಮಾಡ್ತಾರೆ. ರಸ್ತೆ ಬದಿ ವ್ಯಾಪಾರಿಗಳಿಂದ ಹಿಡಿದು ಮನೆಗೆಲಸದವರು, ರಿಕ್ಷಾವಾಲಗಳು, ಚಿಂದಿ ಹಾಯುವವರು ಈ ವರ್ಗದಲ್ಲಿ ಬರ್ತಾರೆ. ಇವರ ಗೋಳು ಕೇಳೋರೇ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ. ಈ ವರ್ಗದಲ್ಲಿ ಸುಮಾರು 10 ಕೋಟಿ ಕಾರ್ಮಿಕರಿದ್ದಾರೆ. ಅವರಿಗೆ ಮೋದಿಯ ಅಂತಿಮ ಬಜೆಟ್ನಲ್ಲಿ ದೊಡ್ಡ ಮಟ್ಟದ ಗಿಫ್ಟೇ ಸಿಕ್ಕಿದೆ. ಅಸಂಘಟಿತ ವಲಯದ ಕಾರ್ಮಿಕರಿಗೆ 3,000 ಪಿಂಚಣಿ. Our government proposes to launch a mega pension yojana, namely Pradhan Mantri Shram Yogi Mandhan. Pradhan Mantri Shram Yogi Mandhan will be for the organized sector workers with monthly income up to rupees 15,000. This pension yojana shall provide them an assured monthly pension of rupees 3,000 after they achieve the age of 60 years. ಯಾವುದೇ ಭದ್ರತೆ ಇಲ್ಲದೆ ಕೆಲಸ ಮಾಡುವ ಅಸಂಘಟಿತ ವಲಯದ ಕಾರ್ಮಿಕರಿಗೆ 60 ವರ್ಷಗಳ ನಂತರ 3,000 ರೂಪಾಯಿ ಪ್ರತಿ ತಿಂಗಳು ಪಿಂಚಣಿ ಸಿಗಲಿದೆ. ಮೆಗಾ ಪಿಂಚಣಿ ಯೋಜನೆ ಘೋಷಿಸಿರುವ ಮೋದಿ ಸರ್ಕಾರ ಅಸಂಘಟಿತ ವಲಯದ ಕಾರ್ಮಿಕರಿಗೆ ನಿವೃತ್ತಿ ಬಳಿಕ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿಯನ್ನ ನೇರವಾಗಿ ಅಕೌಂಟ್ಗೆ ಹಾಕಲಿದೆ. 15,000 ರೂಪಾಯಿಗಿಂತ ಕಡಿಮೆ ಆದಾಯವುಳ್ಳ ಅಸಂಘಟಿತ ವರ್ಗದ ಕಾರ್ಮಿಕರಿಗೆ ಇದು ಅನ್ವಯವಾಗಲಿದೆ. ಇದಕ್ಕೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ ಹೆಸರಿಡಲಾಗಿದೆ. ಅಸಂಘಟಿತ ವಲಯದ ಕಾರ್ಮಿಕರು ತಿಂಗಳಿಗೆ 100 ರೂಪಾಯಿ ಅಲ್ಪ ಮೊತ್ತವನ್ನ ಭರಿಸಿದ್ರೆ ಸರ್ಕಾರ ಅಷ್ಟೇ ಮೊತ್ತವನ್ನ ಭರಿಸುತ್ತೆ. ಈ ಯೋಜನೆಗೆ 500 ಕೋಟಿ ರೂಪಾಯಿ ಇಡಲಾಗಿದೆ. ಉದ್ಯೋಗ ಖಾತ್ರಿಗೆ 60,000 ಕೋಟಿ.
ಯುವಕರು ಮತ್ತು ಕಾರ್ಮಿಕರನ್ನ ಇಟ್ಟುಕೊಂಡೇ ಹಲವು ಘೋಷಣೆಗಳನ್ನ ಮೋದಿ ಸರ್ಕಾರ ಮಾಡಿದೆ. ಕಾರ್ಮಿಕರ ಪಿಂಚಣಿ ಪ್ರಮಾಣದಲ್ಲಿ ಏರಿಕೆಯಾಗಿರೋದು ಮಾತ್ರವಲ್ಲದೆ ಗ್ರಾಜ್ಯುಟಿ ಮೊತ್ತ 10 ಲಕ್ಷದಿಂದ 20 ಲಕ್ಷಕ್ಕೆ ಏರಿಸಲಾಗಿದೆ. ಕಾರ್ಮಿಕರು ಕೆಲಸದ ವೇಳೆ ಮೃತಪಟ್ಟರೆ 6 ಲಕ್ಷದವರೆಗೆ ಪರಿಹಾರ ಸಿಗಲಿದೆ. ಉದ್ಯೋಗ ಖಾತ್ರಿ ಯೋಜನೆಗೆ 60,000 ಕೋಟಿ ಮೀಸಲಿಡಲಾಗಿದೆ. 21,000 ರೂಪಾಯಿ ವೇತನ ಪಡೆಯುವವರಿಗೆ ಇಎಸ್ಐ ಸಿಗಲಿದೆ. ಬ್ಯಾಂಕ್ ಮತ್ತು ಅಂಚೆ ಕಚೇರಿಗಳಲ್ಲಿ ಠೇವಣಿ ಹೂಡಿರುವ ಟಿಡಿಎಸ್ ಮಿತಿಯನ್ನ 10,000ದಿಂದ 40,000ಕ್ಕೆ ಹೆಚ್ಚಿಸಲಾಗಿದೆ. ಬಾಡಿಗೆ ಮನೆ ಇರುವವರಿಗಿಲ್ಲ ಟೆನ್ಷನ್. ಹೌದು, ಬಾಡಿಗೆ ಮನೆ ಹೊಂದಿರುವವರಿಗೂ ಮೋದಿ ಬಜೆಟ್ನಿಂದಾಗಿ ದೊಡ್ಡ ರಿಲೀಫ್ ಸಿಕ್ಕಿದೆ. ಅದು ಹೇಗೆ ಅಂತ ನೋಡೋದಾದ್ರೆ, ಬಾಡಿಗೆ ಮೇಲಿನ ತೆರಿಗೆ ವಿನಾಯಿತಿಯನ್ನ 1,80,000 ರೂಪಾಯಿನಿಂದ 2,40,000 ರೂಪಾಯಿಗೆ ಹೆಚ್ಚಿಸಲಾಗಿದೆ. 3 ಮನೆಗಳನ್ನ ಹೊಂದಿರುವವರು ತಾವು ವಾಸಿಸೋ ಮನೆ ಬಿಟ್ಟು ಉಳಿದೆರಡು ಮನೆಗಳನ್ನ ಬಾಡಿಗೆ ನೀಡಿಲ್ಲವಾದ್ರೆ ಈ ಪೈಕಿ ಒಂದು ಮನೆಗೆ ತೆರಿಗೆ ಕಟ್ಟಬೇಕಾಗಿಲ್ಲ. ಇದರ ಜೊತೆಗೆ ಗ್ರಾಮೀಣ ಭಾಗದ ಜನರಿಗೂ ಭರ್ಜರಿ ಗಿಫ್ಟ್ಗಳನ್ನೇ ನೀಡಲಾಗಿದೆ. ನರೇಗಾ ಯೋಜನೆಗೆ 60,000 ಕೋಟಿ, ಗ್ರಾಮ ಸಡಕ್ ಯೋಜನೆಯಡಿ ಹಳ್ಳಿಗಳಲ್ಲಿ ರಸ್ತೆ ನಿರ್ಮಾಣಕ್ಕೆ 19,000 ಕೋಟಿ ಅನುದಾನ ನೀಡಲಾಗುತ್ತಿದೆ. 1 ಲಕ್ಷ ಡಿಜಿಟಲ್ ಗ್ರಾಮಗಳ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಇದು ಬಿಟ್ಟು ರಕ್ಷಣಾ ವಲಯದ ಬಜೆಟ್ ಈ ಬಾರಿ 3 ಲಕ್ಷ ಕೋಟಿಯನ್ನ ದಾಟಿದೆ. ಸೈನಿಕರ ವೇತನದಲ್ಲೂ ಹೆಚ್ಚಳವಾಗಿದೆ. ಸಿನಿಮಾ ಚಿತ್ರೀಕರಣ ಅನುಮತಿಗೆ ಏಕಗವಾಕ್ಷಿ ಕಾರ್ಯಕ್ರಮ ಆರಂಭಿಸಲಾಗುತ್ತಿದೆ. ಸರ್ಕಾರಿ ಬ್ಯಾಂಕ್ಗಳ ಪುನಶ್ಚೇತನಕ್ಕೆ 2.6 ಕೋಟಿ ರೂಪಾಯಿ ನೀಡಲಾಗುತ್ತಿದೆ. ದೇಶದ ಎಲ್ಲಾ ಮನೆಗಳಿಗೆ ಮಾರ್ಚ್ ಒಳಗಾಗಿ ವಿದ್ಯುತ್ ಶಕ್ತಿ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆಗೆ ಆದ್ಯತೆ ನೀಡಲು ಕಾಮಧೇನು ಆಯೋಗ ಸ್ಥಾಪಿಸಲಾಗಿದೆ. ಇದಕ್ಕಾಗಿಯೇ 750 ಕೋಟಿ ಮೀಸಲಿಡಲಾಗಿದೆ. ಹೀಗೆ ಒಂದೊಂದು ಘೋಷಣೆಗಳು ಆಗ್ತಿದ್ದಂತೆ ಎಲ್ಲರೂ ಚಪ್ಪಾಳೆ ತಟ್ಟೋಕೆ ಶುರು ಮಾಡಿದ್ದಾರೆ. ಪದೇ ಪದೇ ಮೇಜು ಕುಟ್ಟಿ ಎದುರಾಳಿಗಳಿಗೆ ಟಾಂಗ್ ಕೊಟ್ಟಿದೆ ಮೋದಿ ಟೀಮ್. ಚುನಾವಣಾ ವರ್ಷದಲ್ಲಿ ಮಂಡಿಸೋ ಬಜೆಟ್ ಯಾವತ್ತೂ ಜನಪ್ರಿಯವಾಗೇ ಇರುತ್ತೆ. ಅದೇ ರೀತಿ ಮೋದಿ ಸರ್ಕಾರ ಮಂಡಿಸಿರೋ ಬಜೆಟ್ ಮತಗಳನ್ನ ತಂದುಕೊಡುತ್ತಾ ಅನ್ನೋ ಚರ್ಚೆಯೂ ಶುರುವಾಗಿದೆ. ಮೋದಿ ಬಜೆಟ್ಗೆ ಯಾರು ಏನಂದ್ರು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಇನ್ನೇನು ಚುನಾವಣೆ ಹತ್ತಿರ ಬರ್ತಾ ಇರೋದ್ರಿಂದ ಮಧ್ಯಂತರ ಬಜೆಟ್ ಅನ್ನ ಮೋದಿ ಸರ್ಕಾರ ಮಂಡಿಸಿದೆ. ಆದ್ರೆ ಹಾಕಿರೋ ಪ್ಲಾನ್ಗಳೆಲ್ಲ ಮುಂದಿನ 10 ವರ್ಷಕ್ಕೆ 2020 ಪ್ಲಾನಿಂಗ್ಗಳು ಪಿಯೂಷ್ ಗೋಯಲ್ ಬಜೆಟ್ನಲ್ಲಿ ಪ್ರತಿಫಲಿಸ್ತಾ ಇದ್ವು. ಕಳೆದ 3 ವರ್ಷಗಳಿಂದ ನವಭಾರತ ನಿರ್ಮಾಣದ ಬಗ್ಗೆ ಮೋದಿ ಸರ್ಕಾರ ಹೇಳ್ತಾ ಬಂದಿತ್ತು. 2022ಕ್ಕೆ ನವಭಾರತ ನಿರ್ಮಾಣದ ಸಂಕಲ್ಪ ಮಾಡಿತ್ತು. ಈ ಬಾರಿಯ ಬಜೆಟ್ನಲ್ಲೂ ಅದನ್ನೇ ಮುಂದುವರಿಸಿದೆ. 2022ರ ವೇಳೆ ದೇಶ ಹೇಗೆ ಅಭಿವೃದ್ಧಿ ಹೊಂದಿರಬೇಕು ಅನ್ನೋದರ ಬಗ್ಗೆ ಹೇಳಿದೆ. ಮೋದಿ ಬಾಂಬೆ ಮಿಠಾಯಿ ಕೊಟ್ರ ಅಂದ್ರು ಕುಮಾರಣ್ಣ. ಮೂಗಿಗೆ ತುಪ್ಪ ಸವರಿದ ಬಜೆಟ್ ಅಂದ್ರು ಸಿದ್ದರಾಮಣ್ಣ. ಮೋದಿ ಬಜೆಟ್ ಬಗ್ಗೆ ವಿರೋಧ ಪಕ್ಷಗಳು ವಿವಿಧ ರೀತಿ ವ್ಯಾಖ್ಯಾನಿಸ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಂತೂ ಈ ಬಜೆಟ್ ಅನ್ನ ಆರ್ಎಸ್ಎಸ್ನವರೋ ಬಿಜೆಪಿ ಹೆಡ್ ಕ್ವಾರ್ಟರ್ಸ್ನವರೋ ಮಾಡಿದಂತಿದೆ ಅಂತ ಹೇಳಿದ್ದಾರೆ. ನಾನು ಸಾಲ ಮನ್ನಾ ಮಾಡಿದಾಗ ಅದನ್ನ ಲಾಲಿಪಾಪ್ ಅಂತ ಟೀಕಿಸಿದ್ರು. ಇವರೇನೋ ಬಾಂಬೆ ಮಿಠಾಯಿ ಕೊಟ್ರ ಅಂತ ಟಾಂಗ್ ಕೊಟ್ಟಿದ್ದಾರೆ ಸಿಎಂ. ನಮ್ಮ ರಾಜ್ಯದ ರೈತರಿಗೆ 59 ಲಕ್ಷ ರೈತರಿಗೆ ದೊರೆತಕ್ಕಂತ ಹಣ 3,578 ಕೋಟಿ. ಅದೇ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ 48,000 ಕೋಟಿ ಮನ್ನಾ ಮಾಡ್ತಾ ಇದ್ದೇವೆ. ಇದನ್ನ ಲಾಲಿಪಾಪ್ ಅಂತಾರೆ. ಈ 59 ಲಕ್ಷ ರೈತರಿಗೆ ಇವರು 3,500 ಕೋಟಿ ಕೊಡ್ತಾರಲ್ಲ, ಇದನ್ನ ಏನಂತ ಕರೆಯೋದು? ನಾವು ಬೊಂಬೆ ಮಿಠಾಯಿ ಅಂತ ಕರೀಬಹುದು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮೋದಿ ಬಜೆಟ್ ಅನ್ನ ಟೀಕಿಸಿದ್ದಾರೆ. ಆದಾಯ ತೆರಿಗೆ ಹೆಚ್ಚಿಸಿದ್ದು ಬರೀ ಗಿಮಿಕ್, ಇದೆಲ್ಲ ಕೇವಲ ಚುನಾವಣೆಗಾಗಿ ಮೋದಿ ಸರ್ಕಾರ ಮಾಡಿರೋ ಬಜೆಟ್ ಅಂತ ಹೇಳಿದ್ದಾರೆ. ಎಲೆಕ್ಷನ್ ಬಜೆಟ್ ಅವರು 5 ವರ್ಷಗಳಲ್ಲಿ ಮಾತು ಕೊಟ್ಟಂತೆ ನಡ್ಕೊಂಡಿದ್ರೆ ಇವರು ಈಗ ಹೇಳದ್ದು ನಂಬ್ಕೋಬಹುದಾಗಿದೆ. ಜನ ಇವರು ಹೇಳ್ತಕ್ಕಂಥ ಯಾವುದೇ ಭರವಸೆಗಳನ್ನ ಈಗ ಬಜೆಟ್ ನಲ್ಲಿ ಏನೇ ಭರವಸೆಗಳು ಕೊಟ್ಟರು ಕೂಡ ಪೀಪಲ್ ವಿಲ್ ನಾಟ್ ಬಿಲೀವ್ ಇಟ್. ರೈತರಿಗೇನೋ 5 ಎಕರೆ ಇರೋವರೆಗೆ 6,000 ರೂಪಾಯಿ ವರ್ಷಕ್ಕೆ ಕೊಡ್ತೀವಿ. ಮತ್ತೆ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಕೆಲಸ ಮಾಡೋರಿಗೆ ವರ್ಷಕ್ಕೆ ತಿಂಗಳಿಗೆ 3,000 ಕೊಡ್ತೀವಿ ಅಂತ ಇವೆಲ್ಲ ಹೇಳಿದ್ದಾರೆ. ಮತ್ತೆ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ನ ಸ್ಲ್ಯಾಬ್ ಜಾಸ್ತಿ ಮಾಡಿರೋದು, ಇವೆಲ್ಲ ಮಾಡಿರೋದೆಲ್ಲ
only keeping eye on the election. But people will not believe them because ಈ 5 ವರ್ಷಗಳಲ್ಲಿ ಅವರು ಏನು ಹೇಳಿದ್ರು ಅವೆಲ್ಲರಲ್ಲೂ ಫೇಲ್ ಆಗಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಜನ ಅವರು ಏನು ಹೇಳಿದ್ರು ಕೂಡ ಇದನ್ನ ಎಲೆಕ್ಷನ್ ಬಜೆಟ್ ಅಂತ ತೀರ್ಮಾನ ಮಾಡ್ತಾರೆ ಹೊರತು ಪೀಪಲ್ ವಿಲ್ ನಾಟ್ ಟೇಕ್ ಇಟ್ ಸೀರಿಯಸ್. ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಮೋದಿ ಸರ್ಕಾರದ ಅಂತಿಮ ಬಜೆಟ್ಗೆ ಚುನಾವಣಾ ಭಾಷಣ ಇದ್ದಂತಿತ್ತು ಅಂತ ಲೇವಡಿ ಮಾಡಿದ್ದಾರೆ. ಚುನಾವಣಾ ಪ್ರಣಾಳಿಕೆಯನ್ನ ಬಜೆಟ್ನಂತೆ ಓದಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಇದರ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆ ಮಾಡೋಕೆ ಸಮಯ ಕೇಳಿದ್ದೇನೆ ಅಂತ ಹೇಳಿದ್ದಾರೆ. ಅದೊಂದು ರೀತಿ ಎಲೆಕ್ಷನ್ ಭಾಷಣ ಇದ್ದಾಗಿತ್ತು. ನೇರವಾಗಿ ಮಾತು ಎಲೆಕ್ಷನ್ ಭಾಷಣ ಇದ್ದೆ. ಇಲ್ಲಿಗೆ ನನಗೆ ರೈತರಿಗೆ ಬಹಳ ಕೊಟ್ಟಿದ್ದೀನಿ ಅನ್ನೋ ಥರದಲ್ಲಿ ಇಂಪ್ರೆಷನ್ ಹೌಸಲ್ಲಿ. ಆಮೇಲೆ ಮಧ್ಯಮ ವರ್ಗದ ಜನತೆಗೂ ತುಂಬ ರಿಯಾಯಿತಿ ಕೊಟ್ಟಿದ್ವಿ ಅನ್ನೋ ಥರದಲ್ಲಿ ಅವ್ರ ಮಾತು ಕೇಳಿದೆ ನಾನು. ರಾಜ್ಯ ಸರ್ಕಾರದ ಕಾಂಗ್ರೆಸ್ನ ಪ್ರಭಾವಿ ಮುಖಂಡ ಡಿ.ಕೆ. ಶಿವಕುಮಾರ್ ಈ ಬಜೆಟ್ನಿಂದ ರೈತರಿಗೆ ಏನೂ ಅನುಕೂಲವಿಲ್ಲ, ಕೊಟ್ಟರೆ ಹೊಟ್ಟೆ ತುಂಬ ಕೊಡಬೇಕು, ಈಗ ಕೊಟ್ಟಿರುವ ಹಣದಿಂದ ಹೊಟ್ಟೆ ತುಂಬಲ್ಲ ಅಂದಿದ್ದಾರೆ. ನಾನು ಹೇಳ್ತೀನಲ್ಲ, ಈಗ ಯಾರು ನೀವು ರೈತನ ಕೇಳಿ, ಏನೇ ತಿಂಗಳಿಗೆ ಒಂದು ಎಕರೆ ಮಾಡಿಕೊಂಡಿರೋರಿಗೆ 1250 ರೂಪಾಯಿ ಕೊಟ್ಟರೆ ಸಾಕಿನೇ ಅಂತ ಒಬ್ಬ ರೈತನ ಕೇಳಿ, ಆ ರೈತ ಏನು ಹೇಳ್ತಾನೆ ಅಂತ ಕೇಳಿ. ಸೊ ಅದು ಬಿಟ್ಟು ನಾವು ಅವ್ರಕ್ಕಿನ್ನ ಭಾಳ ಪ್ರೋಗ್ರೆಸಿವ್ ಆಗಿ ಇದ್ಕೊಂಡು ಒಬ್ಬ ರೈತನಿಗೆ ಉಚಿತವಾಗಿ ವರ್ಷಕ್ಕೆ 50,000 ರೂಪಾಯಿ ಕರೆಂಟನ್ನು ಫ್ರೀ ಕೊಡ್ತಾ ಇದ್ದೀವಿ ಅವರೇಜ್. ಹಿಂಗೆ ನಮ್ಮ ಸರ್ಕಾರ ಅವ್ರಕ್ಕಿಂತ ಭಾಳ ದೊಡ್ಡ ಉದಾರ ರೀತಿಯಲ್ಲಿ ನಾವೀಗಾಗಲೇ ನಾವು ಸಹಾಯ ಮಾಡ್ತಾ ಇದ್ದೀವಿ. ಇದರಿಂದ BJP ಇವರು ಏನೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಬಹುಶಃ ಏನು ಯಶಸ್ಸಾಗಲಿಲ್ಲ. ಇದು ಸುಮ್ಮನೆ ಏನೋ ಕಣ್ಣು ಒರೆಸ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಇದು ಫೇಲ್ಯೂರ್ ಬಜೆಟ್. ಬಿಜೆಪಿ ಸಂಸದರೆಲ್ಲ ಮೋದಿ ಬಜೆಟ್ನ ಹಾಡಿ ಹೊಗಳಿದ್ದಾರೆ. ಇದು ಅದ್ಭುತ ಬಜೆಟ್, ಎಲ್ಲ ವರ್ಗದ ಜನರ ಆಸೆಗಳನ್ನು ಪೂರೈಸಲಾಗಿದೆ ಅಂತ ಬಣ್ಣಿಸಿದ್ದಾರೆ. ಕೇಂದ್ರದ ಬಜೆಟ್ ಬಗ್ಗೆ ದೇಶದ ಎಲ್ಲ ಆರ್ಥಿಕ ತಜ್ಞರು ಸ್ವಾಗತ ಮಾಡಿದ್ದಾರೆ. ಇದಕ್ಕಿಂತ ಒಳ್ಳೆಯ ಬಜೆಟ್ ಅನ್ನು ಮಂಡನೆ ಮಾಡಕ್ಕೆ ಸಾಧ್ಯ ಇರಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾನು ರಾಜ್ಯದ ಜನರಲ್ಲಿ ವಿನಂತಿ ಮಾಡ್ತೇನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಈ ಬಜೆಟ್ ಬಗ್ಗೆ ರಾಜ್ಯದ ಉದ್ದಗಲಕ್ಕೆ ಒಂದು ವಿಜಯೋತ್ಸವನ ಆಚರಿಸೋದ್ರ ಮೂಲಕ ಈ ದೇಶದ ಈ ನಾಡಿನ ಜನರಿಗೆ ಕೊಟ್ಟಂತ ಸವಲತ್ತುಗಳ ಬಗ್ಗೆ ಒಂದು ಗೌರವವನ್ನು ಕೊಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬಡವರ ಆಶಾಕಿರಣ ನರೇಂದ್ರ ಮೋದಿ ಅವರ ನೇತೃತ್ವದ ಇಂಟೀರಿಯಂ ಬಜೆಟಿನ ಈ ಸಂದರ್ಭದಲ್ಲಿ ಹೈಯೆಸ್ಟ್ ಗ್ರೋತ್ ಆಫ್ಟರ್ ಲಿಬರಲೈಸೇಷನ್. ಈ ಪ್ರಮಾಣದ ಗ್ರೋತ್ ಯಾವತ್ತೂ ಆಗಿಲ್ಲ. ಮತ್ತು ಈ ಗ್ರೋತದ ಜೊತೆಗೆ ಇನ್ಫ್ಲೇಷನ್ 10.1% ಇದ್ದಂತಹ ಇನ್ಫ್ಲೇಷನ್ ಅವರೇಜ್ 4.1ರಲ್ಲಿ ಇದ್ದು ಕೂಡ ಈ ಪ್ರಮಾಣದ ಬೆಳವಣಿಗೆ ಆಗಿರುವಂತದ್ದು ಒಂದು ಭಾರತದ ಐತಿಹಾಸಿಕ ಸಾಧನೆ. ವಿರೋಧ ಪಕ್ಷಗಳು ಟೀಕಿಸಲಿ, ಬಿಜೆಪಿಯವರು ಚಪ್ಪಾಳೆ ಹೊಡಿಲಿ, ಕೊನೆಗೆ ನಿರ್ಧಾರ ಮಾಡೋನು ಮತದಾರ. ಮೋದಿಯ ಬಜೆಟ್ ದೇಶದ ಮತದಾರರಿಗೆ ಇಷ್ಟವಾದ್ರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬಹುದು, ಇಲ್ಲದಿದ್ರೆ ಮನೆ ದಾರಿ ಹಿಡಿಯಬೇಕಾಗುತ್ತೆ. ಮೋದಿಯ ಎಲೆಕ್ಷನ್ ಲೆಕ್ಕಕ್ಕೆ ಬಿಜೆಪಿಗರೇನೋ ಶಿಳ್ಳೆ ಚಪ್ಪಾಳೆ ತಟ್ತಿದ್ದಾರೆ. ದೇಶದ ಮತದಾರರು ಈ ಬಜೆಟ್ಗೆ ಶಿಳ್ಳೆ ಚಪ್ಪಾಳೆ ತಟ್ತಾರಾ? ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದೇ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.